ಮೂರು ಕ್ಷೇತ್ರಗಳಲ್ಲಿ ನಡೀತಿರುವಂತಹ ಮತದಾನ ಯಾಕಂದ್ರೆ ಮೂರು ಕ್ಷೇತ್ರಗಳು ಕೂಡ ಒಂದು ಲೆಕ್ಕದಲ್ಲಿ ಪ್ರತಿಷ್ಠೆಯ ಕ್ಷೇತ್ರಗಳಾಗಿ ಮಾರ್ಪಟ್ಟಿರುವಂತದ್ದು ಮಲ್ತೇಶ್. ಅದರಲ್ಲೂ ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆಯಿಂದ ಆಗಿರುವಂತಹ ಬೆಳವಣಿಗೆಗಳೇನು ಅನ್ನೋದು ನಾವು ಗಮನಿಸ್ತಾ ಇದೀವಿ. ಮತ್ತೊಂದು ಕಡೆ ಶಿಗ್ಗಾವಿಗೆ ಸಂಬಂಧಪಟ್ಟ ಹಾಗೆ ಅದೇ ಚನ್ನಪಟ್ಟಣ ಶಿಗ್ಗಾವಿ ಎರಡೂ ಕಡೆನೂ ಕೂಡ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಪುತ್ರನ ರಾಜಕೀಯ ಭವಿಷ್ಯಕ್ಕಾಗಿ ನೆಲ ಹದ ಮಾಡುವಂತ ಪ್ರಕ್ರಿಯೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡುವಂತ ಪ್ರಯತ್ನದಲ್ಲಿ ಮೊನ್ನೆಯಿಂದ ಇತ್ತು. ಇನ್ನೊಂದು ಕಡೆ ಸಂಡೂರು ಹೇಳಿ ಕೇಳಿ ಕಾಂಗ್ರೆಸ್ನ ಭದ್ರಕೋಟೆ ಈ ಬಾರಿ ಗಣಿ ಧೂಳಲ್ಲಿ ಕಮಲ ಅರಳಿಸಬೇಕು ಅನ್ನುವಂತ ನಿಟ್ಟಿನ ಬಿಜೆಪಿ ಪ್ರಯತ್ನ ಅದ್ಯಾವ ಮಟ್ಟಿಗೆ ಸಕ್ಸಸ್ ಆಗುತ್ತೆ. ಹೀಗಾಗಿ ಈ ಬಾರಿಯ ಮೂರು ಕ್ಷೇತ್ರಗಳು ನೂರಾರು ರಣತಂತ್ರಗಳ ಮುಖೇನವಾಗಿ ತಮ್ಮದೇ ಆದಂತ ಒಂದು ಕುತೂಹಲವನ್ನ ಕೆರಳಿಸಿವೆ. ಈ ಮೂರು ಕ್ಷೇತ್ರಗಳ ಈ ಬೈ ಎಲೆಕ್ಷನ್ ಚುನಾವಣೆ ಅದಕ್ಕೆ ತಕ್ಕ ಹಾಗೆ ಬೆಳಂಬೆಳಗ್ಗೆನೆ ಜನ ಕೂಡ ಬಂದು ಮತದಾರರು ಆ ಮೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗಿನ ಮತದಾರರು ಬಹಳ ಕುತೂಹಲದಿಂದ ನಾವು ಎದುರು ನೋಡ್ತಾ ಇರುವಂತಹ ಈ ಮೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗ ಚುನಾವಣಾ ಫಲಿತಾಂಶ ಏನು ಎತ್ತ ಅನ್ನುವಂಥದ್ದು ನಂತರದ ಹಂತ. ಬಟ್ ಜನರಲ್ಲಿ ಇರುವಂತಹ ಮತೋತ್ಸಾಹವನ್ನ ನಾವು ಇಲ್ಲಿ ನೋಡಬಹುದಾಗಿದೆ. ಆ ಉತ್ಸಾಹವನ್ನ ಬೆಳಗ್ಗೆಯಿಂದಲೇ ಬಹಳಷ್ಟು ಮಂದಿ ವಿಕಲಚೇತನರಾಗಿರ್ಬೋದು, ಅಂದ್ರೆ ವಿಶೇಷ ಚೇತನರು, ಅದರ ಜೊತೆಗೇನೆ ಬಹಳ ವೃದ್ಧರು ಇವರೆಲ್ಲ ಬಂದು ಮತ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಯುವಕರು ನಾಚುವಂತ ರೀತಿಯಾಗಿದೆ. ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದ್ರೆ ಕಳೆದ ಹಿಂದಿನ ಚುನಾವಣಾ ಮತದಾನ ಪ್ರಕ್ರಿಯೆ ನೋಡಿದಂತ ಸಂದರ್ಭದಲ್ಲಿ ಈ ಮೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 79, 80, 85 ಎಬೋ ಶೇಕಡಾವಾರು ಮತದಾನ ಆಗಿರುವಂತದ್ದು. ಆ ಭಾಗದ ಮತದಾರರು ಚುನಾವಣಾ ಪ್ರಕ್ರಿಯೆಯಲ್ಲಿ ಎಷ್ಟು ಆಸಕ್ತಿ ಹೊಂದಿದ್ದಾರೆ ಅನ್ನುವಂಥದ್ದಕ್ಕೂ ಕೂಡ ಒಂದು ನಿದರ್ಶನ. ಅಂತ ಆಸಕ್ತಿ, ಆ ಉತ್ಸಾಹ ಈ ಬೈ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಬೆಳಗ್ಗೆಯಿಂದನೇ ನಮ್ ಗಮನಕ್ಕೆ ಬರ್ತಾ ಇದೆ. ಈ ಚುನಾವಣೆ ಅನ್ನುವಂಥದ್ದು ಇದು ಈ ಪ್ರಜಾತಂತ್ರದ ಉತ್ಸವ. ಒಂದು ಲೆಕ್ಕದಲ್ಲಿ ಪ್ರಜಾತಂತ್ರ ಉಳಿಬೇಕು ಅಂತಂದರೆ ಚುನಾವಣೆಗಳು ನಡೆಯಬೇಕು, ಯೋಗ್ಯರು ಬರಬೇಕು. ಈ ಬೆಂಗಳೂರಿನ ವೋಟರ್ಸ್ ನೋಡಿದಂಥ ಸಂದರ್ಭದಲ್ಲಿ ನಮಗೆ ಯಾವಾಗಲೂ ಕೂಡ ಅನಿಸುತ್ತೆ ಈ 40, 45, 50 ಮೇಲೆ ದಾಟಕ್ಕೆ ಹಬ್ಬಬ್ಬ ಅನಿಸ್ಬಿಡುತ್ತೆ. ಆದರೆ ಬೇರೆ ಬೇರೆ ಭಾಗದಲ್ಲಾಗುವಂಥ ಚುನಾವಣೆಗಳಿದೆಯಲ್ಲ ಅಲ್ಲಿ ಈ ಮತದಾನದ ಪ್ರಮಾಣ ಭಾಳ ಜಾಸ್ತಿ ಇರುತ್ತೆ. ಯಾಕಂದರೆ ನನಗನ್ಸುತ್ತೆ ಬಹುಶಃ ಇಲ್ಲಿ ನಿಜಕ್ಕೂ ಪ್ರಜಾತಂತ್ರವನ್ನು ಉಳಿಸುವಂಥ ಪ್ರಯತ್ನವನ್ನು ಜನಸಾಮಾನ್ಯರು ಮಾಡ್ತಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಸರತಿ ಸಾಲಿನಲ್ಲಿ ಬಂದು ಯಾವ ರೀತಿ ಮತ ಚಲಾಯಿಸ್ತಾ ಇದ್ದಾರೆ ಅಂತ ನಮ್ಮ ಸ್ಕ್ರೀನ್ ನೋಡಿದಂಥ ಸಂದರ್ಭದಲ್ಲಿ ನಿಮಗೆ ಅನಿಸುತ್ತೆ. ಮೇಲ್ಗಡೆಗೆ ನಾವು ಮತೋತ್ಸವದ ಎಲ್ಲ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಸ್ಕ್ರೀನ್ನ ಎಡಭಾಗದಲ್ಲಿ ನಾವು ಯಾರ್ಯಾರು ನಿಂತಿದ್ದಾರೆ ಚುನಾವಣೆಗೆ ಅದರ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಜೊತೆಗೆ ಇನ್ನೊಂದು ಸ್ಕ್ರೀನ್ನ ಕೆಳಭಾಗದಲ್ಲೂ ಕೂಡ ಎಲ್ಲ ವಿವರಗಳನ್ನು ಅಂದರೆ ಕ್ಷೇತ್ರವಾರು ಎಷ್ಟು ಜನ ಮತದಾರರಿದ್ದಾರೆ ಏನು ಎತ್ತ ಅದೆಲ್ಲ ವಿವರಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ.